ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಆಫೀಸ್ಗೂ ಕೂಡ ರಜೆ ಇರುತ್ತೆ. ಸೊ ಹಾಗಾಗಿ ಆರಾಮಾಗಿದ್ದು ಲೇಟಾಗಿ ವ್ಲಾಗ್ನ ಶುರು ಮಾಡೋದಲ್ಲದೆ ದಿನವೂ ಕೂಡ ತುಂಬ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ. ಒಂದಿನ ಎಕ್ಸ್ಟ್ರಾ ರಜಾ ಅಂತಂದರೆ ಕೂಡ ಒಂದು ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು. ಉಳಿದಿರುವಂತಹ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಮನೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಾಗಿರ್ಬೋದು, ಮತ್ತು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿರೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ದಿನ ಅಂತಲೇ ಇರುತ್ತೆ. ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಲೀವ್ ಸಿಕ್ಕಿದ್ರಂತೂ ಇನ್ನೂ ಎಕ್ಸ್ಟ್ರಾ ಖುಷಿ ಅಂತಲೇ ಅನಿಸುತ್ತೆ. ಎಕ್ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಒಂದಿನ ಎಕ್ಸ್ಟ್ರಾ ರಜಾ ಸಿಗೋದು ಒಂದಿನ ಎಕ್ಸ್ಟ್ರಾ ಬೋನಸ್ ಇದ್ದಾಗೆ. ಯಾಕೆಂದರೆ ಬೆಳಿಗ್ಗೆ 9 ಗಂಟೆಗೆ ಎಲ್ಲ ಕೆಲಸನೂ ಆಗುವಂತಹ ದಿನದಿಂದ ಹಿಡಿದು ಇವತ್ತು 9 ಗಂಟೆಗೆ ಎದ್ದೇಳುವಂತಹ ದಿನ ಇದಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಆರಾಮಾಗಿದ್ದು ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಮತ್ತು ನೆಮ್ಮದಿಯಿಂದ ಪೂಜೆ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ನನಗಂತೂ ತುಂಬ ಇಷ್ಟವಾಗಿರುವಂಥ ಈ ರೀತಿ ನಿಧಾನವಾಗಿ ಪೂಜೆ ಮಾಡಿಕೊಂಡು ಯಾವುದೇ ಒಂದು ಗಡಿಬಿಡಿ ಇಲ್ಲದೆ, ಅಂದರೆ ದೇವ್ರ ಮನೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇಲ್ಲ ದೇವ್ರ ಜೊತೆ ಅದೊಂಥರ ಕನೆಕ್ಟ್ ಆಗಿರೋ ಥರನೇ ಫೀಲ್ ಅಂತ ಅನಿಸುತ್ತೆ. ಎಷ್ಟೇ ಮನಸ್ಸಲ್ಲಿ ಕೋಪ ಇದ್ದರೂ ಬೇಜಾರಿದ್ರು ಅಟ್ಲೀಸ್ಟ್ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಅದೇ ಬೇರೆ ದಿನಗಳಲ್ಲಿ ಸ್ಕೂಲಿಗೆ ರೆಡಿ ಮಾಡಬೇಕು, ಆಫೀಸಿಗೆ ಹೋಗಬೇಕು, ಟಿಫನ್ ರೆಡಿ ಮಾಡಬೇಕು, ಮತ್ತು ಲಂಚಿಗೆ ರೆಡಿ ಮಾಡಬೇಕು, ಇದೇ ರೀತಿ ಗಡಿಬಿಡಿನಲ್ಲಿ ದೇವ್ರಿಗೊಂದು ದೀಪ ಹಚ್ಚೋದಕ್ಕೆ ಒಂದು ದೊಡ್ಡ ಟೈಮಲ್ಲಿ 2 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ನಾನು ರಜಾ ಸಿಕ್ಕಿದಾಗ ನಾನು ನನ್ನ ರಿಲ್ಯಾಕ್ಸೇಷನ್ ಅಂತಲೇ ಹೇಳ್ಬೋದು. ಇದೊಂಥರ ಯಾಕೆ ಅಂತಂದರೆ ನನಗನ್ಸೋ ಪ್ರಕಾರ ಕೆಲವೊಬ್ಬರು ದೇವ್ರನ್ನ ನಂಬ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗನ್ಸೋ ಪ್ರಕಾರ ನಮ್ಮ ಪ್ರತಿಯೊಂದು ಮಾತನ್ನು ದೇವರು ಕೇಳ್ತಾರೆ ಅಂತಲೇ ಅಂದ್ಕೊತೀನಿ. ನನಗೆ ಕೋಪ ಬಂದಾಗಿರಲಿ, ಬೇಜಾರಾದಾಗಲಿ, ಏನಾದರೂ ಹೇಳ್ಕೋಬೇಕಂತ ಅನಿಸಿದ್ರು ಕೂಡ ನನಗೆ ದೇವ್ರು ತುಂಬ ಸ್ಪೆಷಲ್ ಅನಿಸುತ್ತೆ. ನಾನು ಆಲ್ಮೋಸ್ಟ್ ದೇವಸ್ಥಾನಗಳಿಗೆಲ್ಲ ಹೋಗೋದೆಲ್ಲ ಕಡಿಮೆ, ಯಾಕೆಂದರೆ ಟೈಮ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಸಂಡೇ ಹೋದರೆ ತುಂಬಾ ರಶ್ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮನೆಯಲ್ಲೇ ಕೂಡ ಟೈಮ್ನ ಸ್ಪೆಂಡ್ ಮಾಡ್ಕೊತೀನಿ. ಸೊ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ರಂಗೋಲಿ ಹಾಕೋದಾಗಿರ್ಬೋದು, ಮನೆ ಮುಂದೆ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಮನೆ ಹತ್ರ ತುಂಬಾ ಕಮ್ಮಿ ಜಾಗ ಇರೋದ್ರಿಂದ ಚಿಕ್ಕ ಚಿಕ್ಕ ರಂಗೋಲಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕಲಿಕ್ಕೆ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಥರ 2 ದಿನ 3 ದಿನ ರಜೆ ಸಿಕ್ಕಿದಾಗ ಅನಿಸುತ್ತೆ ಒಂಥರ ಟಿಪಿಕಲ್ ಹೌಸ್ ವೈಫ್ಸ್ ಹೀಗೆ ಇರ್ತಾರೆ ಅನಿಸುತ್ತೆ. ಮೇ ಬಿ ಇಷ್ಟೇ ಖುಷಿಯಾಗಿರ್ತಾರೆ ಅಂತ ಅನಿಸುತ್ತೆ. ಸೊ ನಾನಂತೂ ಕಾಯ್ತಾ ಇರ್ತೀನಿ, ನನಗಂತೂ ಈ ಟೈಮ್ ಯಾವಾಗ ಬರುತ್ತಪ್ಪ ಅಂತ. ಏಕೆಂದರೆ ನಾವೇ ಎಷ್ಟು ಕೆಲಸ ಆಗುತ್ತೋ ನಾವು ಮನೆಯಲ್ಲಿ ಮಾಡಿಕೊಂಡು, ಮನೆಯಲ್ಲಿ ಮಕ್ಳಿಗಾಗಿರ್ಬೋದು, ನಮಗಾಗಿರ್ಬೋದು, ಎಲ್ಲ ಕೆಲಸ ನಾವು ಆನ್ ಟೈಮ್ ಮಾಡಿಕೊಂಡು ಯಾವುದೇ ಒಂದು ಗಡಿಬಿಡಿ ಇಲ್ಲದೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಒಂದು ಹೆಲ್ತಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ನನಗೆ ಆ ಲೈಫ್ ತುಂಬಾ ಇಷ್ಟ ಅನಿಸುತ್ತೆ. ಅಂದರೆ ಅದು ಕೆಲವೊಬ್ರಿಗೆ ಅನಿಸುತ್ತೆ ಮನೆಯಲ್ಲಿರೋರಿಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಇಷ್ಟ ಇರುತ್ತೆ, ಆದರೆ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ಇರಬೇಕು ಅಂತ ಇಷ್ಟ ಅನಿಸುತ್ತೆ. ಸೊ ನನಗೂ ಕೂಡ ಇದೇ ರೀತಿ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಟೈಮ್ನು ಕೂಡ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಮತ್ತು ಜೀವನದಲ್ಲಿ ಎಲ್ಲರಿಗೂ ಕೂಡ ಅವ್ರದ್ದೇ ರೀತಿಯಾದಂತಹ ಸ್ಟ್ರಗಲ್ಸ್ ಅನ್ನೋದು ಇದೇ ಇರುತ್ತೆ. ನಾವು ಯಾರನ್ನೂ ಕೂಡ ಅಷ್ಟು ಜಡ್ಜ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ಅವ್ರು ಹೋಗಲೇಬೇಕಾ, ಅವ್ರು ಇರಲೇಬೇಕಾ ಅಂತೇಳಿ. ಅದು ಅವರವರ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರುತ್ತೆ. ಮನೆಯಲ್ಲಿರೋದು ಅವ್ರಿಗೆ ಇಷ್ಟ ಆದರೆ ಕೆಲವೊಬ್ಬರಿಗೆ ಆಚೆ ಹೋಗಿ ವರ್ಕ್ ಮಾಡೋದು ಇಷ್ಟ ಆಗುತ್ತೆ. ಬಟ್ ಯಾರನ್ನೂ ಫೋರ್ಸ್ ಮಾಡಿ ಆಚೆ ಹೋಗಿ ವರ್ಕ್ ಮಾಡಂತನೂ ಹೇಳಲಿಕ್ಕಾಗಲ್ಲ, ಇಲ್ಲ ನಿನ್ನ ಮನೇಲಿರೋ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲನೂ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಇನ್ನು ಕೆಲವೊಂದು ಸರಿ ಜನಗಳು ತೀರಾ ನಮ್ಮನ್ನ ಜಡ್ಜ್ ಮಾಡೋದು ಕೂಡ ಉಂಟು. ಯಾಕೆ ಅಂದರೆ ಯಾವುದೇ ಫಂಕ್ಷನ್ಸ್ಗಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಎಲ್ಲಾದರೂ ಮೀಟ್ ಆಗುವಾಗ ನಾವು ಹೋಗ್ಲಿಕ್ಕಾಗದೇ ಇರ್ಬೋದು. ಈ ರೀತಿಯಾದಂಥ ಟೈಮಲ್ಲೂ ಕೂಡ ಕೆಲವೊಂದು ಸರಿ ಅಂದರೆ ನಿಷ್ಠುರವಾಗಿ ಮಾತಾಡುವಂಥ ಜನಗಳಿರ್ತಾರೆ. ಅವರೇನಪ್ಪ ಅವರು ಯಾರ ಹತ್ರನೂ ಬರೋದಿಲ್ಲ, ಯಾಕೆಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ವ, ಹಾಗಾಗಿ ಅವರು ತುಂಬಾ ಈಗೋ ಹಾಗೆ ಹೀಗೆ ಆ್ಯಟಿಟ್ಯೂಡ್ ಈ ರೀತಿ ಎಲ್ಲದನ್ನು ಕೂಡ ಮಾತಾಡ್ತಾರೆ. ಸೊ ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾ ಅಂತಂದರೆ ಖಂಡಿತವಾಗೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ನಮ್ಮ ಲೈಫ್ ಸ್ಟೈಲ್ಗೆ ಹೇಗೆ ಬೇಕಾಗಿರುತ್ತೋ ಹಾಗೆ ಒಂದು ಪ್ಲ್ಯಾನಿಂಗ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಯಾವುದೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಈಸ್ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಲೈಫ್ ಅಂತ ಬಂದಾಗ ನಮಗೆ ನಮ್ಮ ಲೈಫೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ದಿನ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಾಗಲಿಲ್ಲ, ಇಲ್ಲ ವೀಕೆಂಡಲ್ಲಿ ಬರೋ ಫಂಕ್ಷನ್ಸ್ನ ನಾವು ಅಷ್ಟೇ ಅಟೆಂಡ್ ಮಾಡ್ತೀವಿ ಅಂದಾಗ ಅದಕ್ಕೂ ಕೂಡ ಕೆಲವೊಂದು ಟೀಕೆಗಳು ಬಂದೇ ಬರುತ್ತೆ. ಈ ಜೀವನದಲ್ಲಿ ನೀವು ಏನೇ ಮಾಡಿ ಏನೇ ಮಾಡ್ದೇ ಇರಿ, ಇಲ್ಲ
ನೀವು ಹೇಗಾದರೂ ಇರಿ, ಜನ ಅಂತೂ ನಿಮ್ಮನ್ನು ಜಡ್ಜ್ ಮಾಡೋದಂತೂ ಬಿಡೋದಿಲ್ಲ. ನೀವು ಕೆಲಸ ಮಾಡ್ದೇ ಮನೆಯಲ್ಲಿದ್ದರೂ ಹೇಳ್ತಾರೆ, ಅವಳಿಗೇನಪ್ಪ ಯಾರೋ ತಂದು ಹಾಕ್ತಾರೆ, ತಿನ್ಕೊಂಡಿರ್ತಾರೆ, ಅವ್ರಿಗೇನು ಯಾವುದೇ ರೀತಿಯ ಕೆಲಸ ಇಲ್ಲ, ಸಂಪಾದನೆ ಇಲ್ಲ, ಅವಳಿಗೇನು ಯಾವುದೂ ಯೋಚನೆ ಇಲ್ಲ ಅಂತ. ಸೊ ನೀವು ಅದೇ ವರ್ಕ್ ಮಾಡಲಿಕ್ಕೆ ಹೋದರೆ ಕೂಡ ಅದಕ್ಕೂ ಕೂಡ ಜನ ಮಾತಾಡ್ತಾರೆ, ಓ ಅವಳಿಗೇನು ಅವಳ ಹತ್ರ ದುಡ್ಡಿದೆ ಅದಕ್ಕೆ ಯಾರ ಹತ್ರನೂ ಬರಲ್ಲ, ಇಲ್ಲ ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಹಾಗಾಗಿ ಯಾರ ಹತ್ರನೂ ಅಷ್ಟು ಮಾತಾಡಲ್ಲ, ಇಲ್ಲ ಯಾವುದೇ ಒಂದು ಫಂಕ್ಷನ್ಸ್ಗೂ ಕೂಡ ಅಟೆಂಡ್ ಮಾಡಲ್ಲ. ಈ ರೀತಿ ಆಗಿರೋವಂಥ ಮಾತುಗಳನ್ನ ನಾನು ತುಂಬ ಸರಿ ಕೇಳ್ತೀನಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾ ಅಂತಾರೆ, ಖಂಡಿತ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಪಿನಿಯನ್. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್ ನಮಗೆ ಗೊತ್ತಿರುತ್ತೆ, ಮತ್ತು ನಮ್ಮ ಮನೆಗೆ ನಾವೇನು ಮಾಡಬೇಕು, ನಮ್ಮ ಫ್ಯಾಮಿಲಿಗೆ ನಾವೇನು ಕಾಂಟ್ರಿಬ್ಯೂಟ್ ಮಾಡಬೇಕು, ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನಲ್ಲಿರುತ್ತೆ. ಬಟ್ ಯಾರ್ದೋ ಒಂದು ಇಂಟೆನ್ಷನ್ನ ಎಷ್ಟು ಜನದ್ದು ಅಂತ ನಾವು ಫುಲ್ಫಿಲ್ ಮಾಡಲಿಕ್ಕಾಗುತ್ತೆ. ಒಬ್ಬರು ಆ ಥರ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಥರ ಹೇಳ್ತಾರೆ. ಬೇರೆಯವ್ರ ರೀತಿ ನಾವು ಅವ್ರ ಮಾತುಗಳಿಗೆ ತಲೆ ಕೆಡಿಸ್ಕೊಂಡು ಅವ್ರ ರೀತಿ ನಾವು ಜೀವನ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನದ ಒರಿಜಿನಾಲಿಟಿ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ಅಂಥವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ನಾವು ಖುಷಿಯಾಗಿ ಜೀವಿಸಬೇಕು, ಮತ್ತು ಬೇರೆಯವರು ಕೂಡ ಅವ್ರದ್ದೇ ಆದಂತಹ ಸ್ವಂತ ಜೀವನ ಖುಷಿಯಾಗಿ ಜೀವಿಸಲಿಕ್ಕೆ ಬಿಡಬೇಕು ಅನ್ನೋದು ನನ್ನ ಭಾವನೆ. ನನಗಂತೂ ಅನಿಸ್ತು, ಎಷ್ಟು ಬೇಗ 2-3 ದಿನದ್ದು ರಜಾ ಅಂತೂ ಮುಗ್ದೋಯ್ತಪ್ಪ, ಇನ್ನು ನಾಳೆಯಿಂದ ಮತ್ತೆ ಆಫೀಸಿಗೆ ಹೋಗಬೇಕು ಅನ್ನೋ ಅಷ್ಟು ಯೋಚನೆ. ಆಲ್ರೆಡಿ ಮಧ್ಯಾಹ್ನ ಆಗೇ ಹೋಯಿತು. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತೇಳಿ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸಿಗೋದಲ್ಲದೆ ಮನೆಯೆಲ್ಲ ಒಂಥರ ಪರಿಮಳ ಭರಿತವಾಗಿರುತ್ತೆ. ಸೊ ಹಾಗಾಗಿ ಆವಾಗವಾಗ ಧೂಪನ ಹಾಕೋದು, ಅಂದರೆ ಸಾಂಬ್ರಾಣಿ ಕಪ್ಪರ ಆ ರೀತಿಯಿಂದ ಹಾಕೋದು ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಎಲ್ಲಿಂದ ತೊಗೊಂಬಂದ್ರಿ ಅಂತ. ನಾನು ಲಾಸ್ಟ್ ಟೈಮ್ ಒಂದ್ಸರಿ ಎಕ್ಸಿಬಿಷನ್ಗೆ ಹೋದಾಗ ನಾನು ಅಲ್ಲಿಂದ ತೊಗೊಂಬಂದಿದ್ದು. ಅದು ಎಲ್ಲಾದರೂ ಹೋದಾಗ ಏನಾದ್ರು ಒಂದು ಚಿಕ್ಕ ಪುಟ್ಟದ್ದು ತೊಗೊಂಬಂದರೆ ಮನೆಗೆ ತುಂಬಾ ಖುಷಿ ಇರುತ್ತೆ, ಮತ್ತು ಹಾಗೆ ಕೂಡ ಅದು ಮೆಮೊರೇಬಲ್ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಸಾಂಬ್ರಾಣಿ ಪಾಟ್ನ ತೊಗೊಂಬಂದಿದೆ. ಅದು ಕಲ್ಲಿಂದ ಮಾಡಿರೋದು, ಕಂಪ್ಲೀಟಾಗಿ ಕಲ್ಲಿಂದ ಮಾಡಿರೋದು. ಸೊ ಹಾಗಾಗಿ ನನಗಂತೂ ಅದು ತುಂಬಾ ಇಷ್ಟ ಆಗಿತ್ತು. ಇದೇ ಥರದ್ದು ತುಂಬ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಇತ್ತು. ಆದರೆ ನನಗಿದೊಂದು ಚಿಕ್ಕದಾಗಿ ಕ್ಯೂಟಾಗಿತ್ತು ಅಂಥೇಳಿ ನಾನು ಇದನ್ನ ತೊಗೊಂಬಂದೆ. ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅನಿಸುತ್ತೆ. ಸೊ ಇವಾಗಂತೂ ಮಳೆ ಬರೋ ಥರ ಇದೆ. 3-4 ದಿನದಿಂದ ಸರಿಯಾಗಿ ಬಿಸಿಲು ಕೂಡ ಇಲ್ಲ. ವೆದರ್ ಅಂತೂ ತುಂಬ ತಣ್ಣಗಿದೆ. ಹಾಗೆ ಬಟ್ಟೆ ಒಣಗಿಸ್ಲಿಕ್ಕಾಗಿರ್ಬೋದು, ಇಲ್ಲ ತಲೆ ಒಣಗಿಸ್ಲಿಕ್ಕಾಗಿರ್ಬೋದು, ತುಂಬಾ ಕೂಡ ಕಷ್ಟ ಅನಿಸುತ್ತೆ. ಅಪ್ಪ ಸುಮ್ಮನೆ ಮಲ್ಕೊಂಡಿದ್ರೆ ಸಾಕಪ್ಪ, ಯಾಕಾದರೂ ಎಬ್ಬರಿಸ್ತಾರೋ, ಯಾಕಾದರೂ ಟೈಮ್ ಆಗುತ್ತೋ ಅನ್ನೋ ಥರ ಅನಿಸುತ್ತೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂತ ಸಬ್ಬಕ್ಕಿ ಸೊಪ್ಪಿನ ಸೊಪ್ಪು ಸಾರು, ಅಂದರೆ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಸಬ್ಬಕ್ಕಿ ಸೊಪ್ಪಿನ ಬಸ್ಸಾರು ಪಲ್ಯ ಎಲ್ಲ ಮಾಡ್ಕೋಬೇಕು ಅಂತಂದರೆ ಗಡಿಬಿಡಿಲಂತೂ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇದ್ದಾಗಲೇ ಮಾಡ್ಕೊಬೋದು. ಸೊ ಹಾಗಾಗಿ ಸಬ್ಬಕ್ಕಿ ಸೊಪ್ಪನ್ನ ಚಳಿಗಾಲದಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದು ಡೈಜೆಷನ್ನ ಇಂಪ್ರೂವ್ ಮಾಡೋದಲ್ಲದೆ ಏನಂತ ಅಸಿಡಿಟಿ ಅಂತ ಹೇಳ್ತೀವಲ್ಲ, ಗ್ಯಾಸ್ ಆ ಥರದನ್ನು ಕೂಡ ಕಮ್ಮಿ ಮಾಡುತ್ತೆ. ಮತ್ತು ಯಾರಿಗೆಲ್ಲ ನಿದ್ದೆ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಮತ್ತು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ, ಸ್ಟ್ರೆಸ್ನ ಕಡಿಮೆ ಮಾಡೋದಲ್ಲದೆ ಬೋನ್ ಹೆಲ್ತ್ ಹಾಗೆ ಹಾರ್ಟ್ ಹೆಲ್ತ್ ಕೂಡ ಸುಧಾರಿಸುತ್ತೆ. ಹಾಗೆ ಯಾರೆಲ್ಲ ಹೊಸ ತಾಯಂದಿರಿದ್ದಾರಲ್ವ, ಮಗುಗೆ ಹಾಲು ಕುಡಿಸೋರು ಇರ್ಬೋದು, ಅವ್ರಿಗೂ ಕೂಡ ಈ ಸಬ್ಬಕ್ಕಿ ಸೊಪ್ಪನ್ನ ಜಾಸ್ತಿ ತಿನ್ನಿಸೋದ್ರಿಂದ ಇದೇ ಹಾಲು ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತಲೂ ಹೇಳ್ತಾರೆ. ಮತ್ತು ಯಾರೆಲ್ಲ ಡಯಟಲ್ಲಿ ಇರ್ತಾರೆ, ನಾನು ವೆಯ್ಟ್ನ ರಿಡ್ಯೂಸ್ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಕ್ಯಾಲೋರೀಸ್ನ ಕಮ್ಮಿ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಂತೂ ತುಂಬ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ಹಾಗೆ ಕೆರಟಿನ್ ಹಾಗೆ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಐರನ್ ಹಾಗೆ ಪೊಟ್ಯಾಷಿಯಮ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಓವರಾಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ದೊಡ್ಡವರು ಮತ್ತು ಚಿಕ್ಕವರು ಎಲ್ಲರೂ ಕೂಡ ತಿನ್ನೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಂತಂದರೆ ಯಾವುದೇ ಆದರೂ ವಿಟಮಿನ್ ಸಮಸ್ಯೆ ಆಗ್ಬೋದು, ಇಲ್ಲ ವಿಟಮಿನ್ ಎ, ವಿಟಮಿನ್ ಸಿ ಸಮಸ್ಯೆ ಆಗಿರ್ಬೋದು, ಯಾವುದೂ ಕೂಡ ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಆವಾಗವಾಗ ವಾರಕ್ಕೆ 2-3 ಸರಿ ಹಸಿರು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ದೃಷ್ಟಿದೋಷ ಅಂತ ಏನು ಹೇಳ್ತಾರೆ, ಮತ್ತು ಇಮ್ಯುನಿಟಿ ಸಿಸ್ಟಮ್ನು ಕೂಡ ಜಾಸ್ತಿ ಮಾಡುತ್ತೆ. ಹಾಗೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಯಾಕೆ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಕಲ್ವ? ನಮ್ಮ ದಿನನಿತ್ಯದ ಊಟದಲ್ಲಿ ಇದನ್ನು ಜಾಸ್ತಿ ಸೇರಿಸೋದ್ರಿಂದ ನಾವು ಕೂಡ ಡಾಕ್ಟರ್ ಹತ್ರ ಹೋಗೋದು ಮತ್ತು ಹುಷಾರು ತಪ್ಪೋದು ಕೂಡ ಕಡಿಮೆ ಆಗುತ್ತೆ. ಅದಲ್ಲದೆ ನಾವು ಮತ್ತು ನಮ್ಮ ಮನೆ ಮಕ್ಕಳುಗಳು ಕೂಡ ಹೆಲ್ತಿಯಾಗಿರ್ತಾರೆ. ಸೊ ಹಾಗಾಗಿ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಕಟ್ಟು ನಾನು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡು ಈ ರೀತಿಯಾಗಿ ಅದನ್ನು ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಬೀನ್ಸು, ಹಾಗೆ ಸ್ವಲ್ಪ ಬೇಳೆ, ಹಾಗೆ ಸ್ವಲ್ಪ ಹೆಸರು ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ತುಂಬಾ
ಒಳ್ಳೆಯದು, ಹಾಗೆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಬೇಳೆನೂ ಕೂಡ ಮತ್ತು ಹೆಸರು ಕಾಳನ್ನ ಅದ್ರ ಜೊತೆನೇ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಬೇಯಲಿಕ್ಕೆ ಹಾಕಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊಪ್ಪು ಹಾಗೆ ಕಾಳು ಎಲ್ಲ ಬೆಂದಮೇಲೆ ಅದನ್ನು ಒಂದು ಪಾತ್ರೆಗೆ ಬಸ್ಕೊತೀನಿ. ಅದಾದಮೇಲೆ ಇವಾಗ ಮಸಾಲೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹಾಗೆ ಖಾರದ ಪುಡಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಸೇರಿಸಿ ನಾನು ರುಬ್ಕೊತಾ ಇದ್ದೀನಿ. ಇವಾಗ ಬಸ್ಕೊಂಡಿರುವಂತಹ ಒಂದು ಏನಿದೆ ತರಕಾರಿ ಮತ್ತು ಸೊಪ್ಪನ್ನು ಏನು ಬಸ್ಕೊಂಡಿದ್ದೀನಲ್ಲ ಅದನ್ನು ಒಂದು ಕಾಳನ್ನ ಸಿಂಪಲಾಗಿ ಲೈಟಾಗಿ ಒಂದು ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ ಜೀರಿಗೆನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಬಸ್ಕೊಂಡಿರುವಂತಹ ಕಾಳುಗಳನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆನ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ನೀರೆಲ್ಲ ರುಬ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರುವಂಥ ಸಬ್ಬಕ್ಕಿ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ರೆಡಿ ಆಯಿತು. ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದ್ರ ಮುಖಾಂತರ ಎನ್ಕರೇಜ್ ಮಾಡಿ. ಮತ್ತಷ್ಟು ಮುಂದಿನ ದಿನಗಳಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.